ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಪಾಪ ವಿಮೋಚನೆ ಏಕಾದಶಿ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಮಗೆ ಒಂದೊಂದು ಏಕಾದಶಿಗೂ ಒಂದೊಂದು ಹೆಸರಿರುತ್ತೆ, ಒಂದೊಂದು ಏಕಾದಶಿಗೂ ಒಂದೊಂದು ಮಹತ್ವವಿರುತ್ತೆ. ಈ ಏಕಾದಶಿ ಅಂದರೆ ಪಾಪ ವಿಮೋಚನೆ ಏಕಾದಶಿಯನ್ನು ನಾವು ಯಾಕೆ ಆಚರಿಸ್ಬೇಕು ಅಂತಂದರೆ, ನಾವು ತಿಳಿದು ತಪ್ಪುಗಳನ್ನು ಮಾಡಿರ್ತೀವಿ, ಹಾಗೆ ತಿಳಿದೇ ತುಂಬಾ ತಪ್ಪುಗಳನ್ನು ಮಾಡಿರ್ತೀವಿ. ಅಂತಹ ತಪ್ಪುಗಳಿಗೆ ತುಂಬ ಪಾಪಗಳು ನಮ್ಮನ್ನು ಸುತ್ತಕೊಂಡಿರುತ್ತೆ. ಆ ಪಾಪಗಳನ್ನು ನಾವು ಹೇಗೆ ಪರಿಹಾರ ಮಾಡ್ಕೋಬೇಕು, ಯಾಕೆ ನಮಗೆ ಪದೇ ಪದೇ ಕಷ್ಟಗಳು ಬರ್ತಾ ಇರುತ್ತೆ ಅಂತ ಅಂದರೆ, ಆ ಪಾಪಗಳಿಂದನೇ ಕಷ್ಟಗಳು. ಈ ಪಾಪ ಪರಿಹಾರ ಆದ್ರೇ ನಮ್ಮ ಕಷ್ಟಗಳು ಪರಿಹಾರ ಆಗೋದು. ಹಾಗಾಗಿ ಪಾಪಗಳನ್ನು ನಾವು ಹೇಗೆ ಪರಿಹಾರ ಮಾಡ್ಕೋಬೇಕು, ನಾವೆಲ್ಲರೂ ಕೂಡ ಏಕಾದಶಿ ವ್ರತವನ್ನ ಮಾಡಬೇಕು. ಇದರಿಂದನೇ ನಮಗೆ ಪಾಪ ಪರಿಹಾರ ಆಗೋದು. ಈ ಒಂದು ವ್ರತಗಳಿಂದನೇ ಪಾಪ ಪರಿಹಾರ ಆಗುತ್ತೆ. ಹಾಗಾಗಿ ಒಂದೊಂದು ಏಕಾದಶಿಗೂ ಕೂಡ ಒಂದೊಂದು ಹೆಸರಿರುತ್ತೆ, ಒಂದೊಂದು ಏಕಾದಶಿಗೂ ಒಂದೊಂದು ಮಹತ್ವವಿರುತ್ತೆ. ಇದನ್ನ ನಾವು ಭಕ್ತಿ ಶ್ರದ್ಧೆಯಿಂದ ತಿಳಿದು ಆಚರಣೆಯನ್ನ ಮಾಡಬೇಕು. ಎಲ್ಲಾ ಏಕಾದಶಿಗೂ ಕೂಡ ಒಂದೊಂದು ಕತೆ ಕೂಡ ಇರುತ್ತೆ, ಒಂದೊಂದು ಏಕಾದಶಿಗೂ ಒಂದೊಂದು ಕತೆ ಇರುತ್ತೆ. ಅದನ್ನು ತಿಳ್ಕೊಂಡು ಭಕ್ತಿಯಿಂದ ಭಗವಂತನ ಆರಾಧನೆ, ಧ್ಯಾನ, ಉಪವಾಸ, ಜಾಗರಣೆ, ಇದರಿಂದ ಅನಂತ ಪಾಪಗಳನ್ನು ನಾವು ಪರಿಹಾರ ಮಾಡ್ಕೋಬಹುದು. ಇಹಲೋಕದಲ್ಲಿ ಸುಖವನ್ನ ಪಡ್ಕೋಬಹುದು, ಹಾಗೆ ಪರಲೋಕದಲ್ಲೂ ಕೂಡ ನಾವು ಸುಖಿಯಾಗಿರಬಹುದು. ಹಾಗೆ ಅಂತಹ ಒಂದು ಮಹತ್ತರವಾದಂತಹ ವ್ರತ ಇದು, ಪುಣ್ಯಕರವಾದಂತಹ ವ್ರತ. ಇಂತಹ ವ್ರತಕ್ಕೆ ಇನ್ನೊಂದು ವ್ರತ ಇಲ್ಲ, ಈ ವ್ರತಕ್ಕೆ ಇನ್ಯಾವುದು ಸಾಟಿನೇ ಇಲ್ಲ. ಇಂಥ ವ್ರತ ಇದು ಏಕಾದಶಿಯ ವ್ರತ. ಹಾಗಾಗಿ ಎಲ್ಲರೂ ತಪ್ಪದೆ ಏಕಾದಶಿ ವ್ರತವನ್ನ ಆಚರಣೆಯನ್ನ ಮಾಡಲೇಬೇಕು. ಮುಖ್ಯವಾಗಿ ಈ ಪಾಪ ವಿಮೋಚನೆಯ ಏಕಾದಶಿ, ಎಲ್ಲರ ಪಾಪಗಳು ಪರಿಹಾರ ಆಗಬೇಕು. ಅದಕ್ಕೋಸ್ಕರ ಎಲ್ಲರೂ ಕೂಡ ಆಚರಿಸ್ಬೇಕು. ಹಾಗಾದ್ರೆ ಈ ಏಕಾದಶಿ ವ್ರತ ಯಾವಾಗ ಆಚರಿಸ್ಬೇಕು ಅಂತ ತಿಳ್ಕೊಳ್ಳೋಣ. ಇವಾಗ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಪಾಪ ವಿಮೋಚನೆ ಏಕಾದಶಿ ಅಂತ ಈ ಏಕಾದಶಿಯನ್ನ ಕರೆಯಲಾಗುತ್ತೆ. ಈ ಏಕಾದಶಿಯನ್ನ ನಾವು ಮಾರ್ಚ್ 15ನೇ ತಾರೀಕು ಭಾನುವಾರ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಶನಿವಾರ ಇವತ್ತು ದಶಮಿಯ ಆಚರಣೆ ಇರುತ್ತೆ. 15ನೇ ತಾರೀಕು ಭಾನುವಾರ ಏಕಾದಶಿಯ ಆಚರಣೆ, 16ನೇ ತಾರೀಕು ಸೋಮವಾರ ದ್ವಾದಶಿಯ ಆಚರಣೆ ಇರುತ್ತೆ. ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಪಾಪ ವಿಮೋಚನೆ ಏಕಾದಶಿಯ ಮಹತ್ವವನ್ನು ನಾವು ತಿಳ್ಕೊಳ್ಳೋಣ. ಮೊದಲು ಈ ಏಕಾದಶಿಯ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾ ಇರೋವಂಥದ್ದು. ಯಾಕೆ ಈ ಏಕಾದಶಿಗೆ ಪಾಪ ವಿಮೋಚನೆ ಏಕಾದಶಿ ಅಂತ ಕರೀತಾರೆ ಅಂತ ಹೇಳಿಬಿಟ್ಟು ತಿಳಿಸ್ತಾ ಇದ್ದಾರೆ. ಪದ್ಮಪುರಾಣ ಏನ್ ಹೇಳುತ್ತೆ ಅಂತ ಹೇಳಿ ಕಥೆಯನ್ನ ಕೇಳೋಣ. ಹಿಂದೆ ಮೇಧಾವಿ ಎಂಬಂತಹ ಶಿವನ ಪರಮ ಭಕ್ತನಾದಂತಹ ಋಷಿ ಕಾಡಿನಲ್ಲಿ ಸುದೀರ್ಘವಾದಂತಹ ಗಾಢ ತಪಸ್ಸನ್ನ ಮಾಡ್ತಾ ಇರ್ತಾರೆ. ಆ ಒಂದು ತಪಸ್ಸನ್ನ ಮಾಡುವಾಗ ಅಪ್ಸರಾ ಸ್ತ್ರೀಯರು ಅಲ್ಲಿಗೆ ಅಂದ್ರೆ ಕಾಡಿಗೆ ಬಂದ್ಬಿಟ್ಟು ಶಿವನ ಪರಮ ಭಕ್ತನಾದಂತಹ ಮೇಧಾವಿ ಏನಿರ್ತಾನೆ ತಪಸ್ಸನ್ನ ಮಾಡ್ತಾ ಇರೋದನ್ನ ನೋಡ್ತಾರೆ. ಅವನು ತುಂಬಾ ಆಕರ್ಷಣೆ ಆಗಿರ್ತಾನೆ, ಒಳ್ಳೆಯ ರೂಪವಂತನಾಗಿರ್ತಾನೆ. ಈ ಮೇಧಾವಿಯನ್ನ ಕಂಡ್ಬಿಟ್ಟು ಆ ಒಂದು ಅಪ್ಸರಾ ಸ್ತ್ರೀಯರು ಈ ಋಷಿಯನ್ನು ಹೇಗಾದ್ರೂ ಮಾಡಿ ಒಲಿಸ್ಕೋಬೇಕು ಅಂತ ಹಂಬಲದಿಂದ ಮಂಜು ಘೋಷಣೆ ಎಂಬಂತಹ ಅಪ್ಸರೆ ಅವರ ತಪಸ್ಸನ್ನ ಕೆಡಿಸಲು ಪ್ರಯತ್ನವನ್ನ ಮಾಡ್ತಾರೆ. ಏನೇ ಪ್ರಯತ್ನ ಮಾಡಿದ್ರೂ ಸಹ ಋಷಿಯ ಏಕಾಗ್ರತೆಯನ್ನ ಹಾಳು ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಷ್ಟೂ ಒಂದು ಗಾಢವಾದಂತಹ ತಪಸ್ಸನ್ನ ಅವರು ಮಾಡ್ತಾ ಇರ್ತಾರೆ. ಆಗ ಆ ಒಂದು ಅಪ್ಸರಾ ಸ್ತ್ರೀ ಏನ್ ಮಾಡ್ತಾಳೆ ಅಂತ ಅಂದ್ರೆ, ಋಷಿಯು ತಪಸ್ಸನ್ನ ಮಾಡ್ತಿದ್ದಂತಹ ಸಮೀಪದಲ್ಲಿ ಒಂದು ಗುಡಿಸ್ಲನ್ನ ಹಾಕೊಂಡ್ಬಿಟ್ಟು ಅಲ್ಲಿಯೇ ವಾಸ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೇಗಾದ್ರೂ ಮಾಡಿ ಆ ಒಂದು ಮೇಧಾವಿ ಅನ್ನುವಂಥ ಋಷಿಯನ್ನ ಒಲಿಸ್ಕೋಬೇಕು ಅನ್ನುವಂಥ ಒಂದು ಆಸೆಯಿಂದ ಅಲ್ಲೇ ಒಂದು ಗುಡಿಸ್ಲನ್ನ ಹಾಕೊಂಡ್ಬಿಟ್ಟು ವಾಸ ಮಾಡ್ತಾ ಇರ್ತಾಳೆ. ತನ್ನ ಒಂದು ಸುಶ್ರಾವ್ಯವಾದಂತಹ ಕಂಠದಿಂದ ಹಾಡುಗಳನ್ನ ಹಾಡ್ತಾ ಇರ್ತಾಳೆ. ಹೇಗಾದ್ರೂ ಮಾಡಿ ಮೇಧಾವಿ ತಪಸ್ಸನ್ನ ಭಂಗಪಡಿಸ್ಬೇಕು ಅಂತ ಪ್ರಯತ್ನವನ್ನ ಮಾಡ್ತಾಳೆ. ಆಕೆ ಎಷ್ಟು ಸುಂದರವಾಗಿ ಹಾಡ್ತಾ ಇದ್ಲು ಅಂತಂದ್ರೆ, ಕಾಮದೇವನಾದಂತಹ ಮನ್ಮಥನು ಕೂಡ ಆಕೆಯ ಹಾಡಿಗೆ ಪ್ರಭಾವಿತನಾಗಿ ಬಿಡ್ತಾನೆ. ಅಷ್ಟೊಂದು ಸುಶ್ರಾವ್ಯವಾಗಿ ಹಾಡ್ತಾ ಇರ್ತಾಳೆ. ಆಕೆಗೆ ಸಹಾಯವನ್ನ ಮಾಡಬೇಕು ಅಂತ ಹೇಳಿ ಮನ್ಮಥನು ಸಹ ಬರ್ತಾನಂತೆ. ಕಾಮದೇವನು ತನ್ನ ಬಾಣಗಳನ್ನ ಮೇಧಾವಿಯ ಮೇಲೆ ಬಿಡ್ತಾನಂತೆ, ಹೇಗಾದ್ರೂ ಮಾಡಿ ತಪಸ್ಸನ್ನ ಭಂಗ ಮಾಡೋಣ ಅಂತ ಹೇಳ್ಬಿಟ್ಟು.
ಆಗ ಮೇಧಾವಿಯ ತಪಸ್ಸು ಭಂಗವಾಗಿ ಹೋಗುತ್ತೆ. ಎಂತಹ ಋಷಿಗಳೇ ಆಗಿರ್ಬೋದು, ಎಂಥವರೇ ಆಗಿರ್ಬೋದು, ಮನ್ಮಥನ ಬಾಣಕ್ಕೆ ಸೋಲ್ಲೇಬೇಕು ಅಲ್ವಾ. ಕಾಮದ ಬಾಣವನ್ನ ಬಿಡ್ತಾನೆ ಮನ್ಮಥ. ಬಾಣಕ್ಕೆ ಮೇಧಾವಿ ಸೋತೋಗ್ತಾನೆ. ಸೋತೋಗಿ ತನ್ನ ತಪಸ್ಸನ್ನ ಬಿಟ್ಬಿಡ್ತಾನೆ. ಮಂಜು ಘೋಷಳನ್ನ ನೋಡ್ತಾರೆ. ಅವಳ ಮೈಮಾಟ, ಮೋಹಕ ನೃತ್ಯ ಹಾಗೂ ಹಾಡು ಇದೆಲ್ಲ ಮೋಡಿಗೆ ಸಿಲ್ಕೊಂಡು ತನ್ನ ತಪಸ್ಸನ್ನ ನಿಲ್ಲಿಸ್ತಾರೆ. ಮೋಹ ಪಾಶಕ್ಕೆ ಬಿದ್ದ್ಬಿಡ್ತಾರೆ. ಹೀಗೆ 57 ವರ್ಷಗಳ ಕಾಲ ಅವರಿಬ್ಬರೂ ಸಹ ವೈವಾಹಿಕ ಜೀವನವನ್ನು ನಡೆಸ್ತಾರೆ. ನಂತರ ಮಂಜು ಘೋಷ ಮೇಧಾವಿಯಲ್ಲಿ ಆಸಕ್ತಿಯನ್ನ ಕಳೆದುಕೊಳ್ತಾಳಂತೆ. ಆಗ ಮೇಧಾವಿಗೆ ಅರಿವಾಯಿತು, ಛೇ ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ಅಪ್ಸರಿಯ ಕಾಮಕ್ಕಾಗಿ ನನ್ನ ಕರ್ತವ್ಯದಿಂದ ನಾನು ವಿಹಿತನಾಗ್ಬಿಟ್ನಲ್ಲ ಅಂತ ಹೇಳಿ ಅವನಿಗೆ ಅವಾಗ ಅರಿವಾಗುತ್ತೆ. ನಂತರ ತನ್ನ ತಪ್ಪಿನ ಅರಿವಾದ ಮೇಲೆ ಮತ್ತೆ ತಾನು ಕಳೆದುಕೊಂಡಿದ್ದ ಇಂದ್ರಿಯಗಳನ್ನು ಮರಳಿ ಪಡ್ಕೊಳ್ತಾನಂತೆ. ತನ್ನ ತಪಸ್ಸನ್ನು ಭಂಗಪಡಿಸಿದಂತಹ ಮಂಜು ಘೋಷಳಿಗೆ ಕೊಳಕು ಮಾಟಗಾತಿ ಹಾಗೂ ಅಂತ ಹೇಳ್ಬಿಟ್ಟು ಶಾಪವನ್ನು ಕೊಡ್ತಾರಂತೆ. ನಂತರ ಅವಳಿಗೆ ಶಾಪವನ್ನು ಕೊಟ್ಬಿಟ್ಟು ತುಂಬ ದುಃಖಿತನಾಗ್ತಾರಂತೆ ಮೇಧಾವಿ. ಅಲ್ಲಿಂದ ತನ್ನ ತಂದೆ ಆದಂತಹ ಜಮನ ಋಷಿಗಳ ಆಶ್ರಮಕ್ಕೆ ಬಂದ್ಬಿಡ್ತಾರೆ. ಅಲ್ಲಿ ನಡೆದಂಥ ಎಲ್ಲ ವೃತ್ತಾಂತಗಳನ್ನು ಹೇಳ್ತಾನೆ ತನ್ನ ತಂದೆಗೆ. ತಾನು ಮಾಡಿದಂತಹ ಪಾಪ ಕೃತ್ಯಗಳಿಂದ ಪಾರಾಗುವ ಪರಿಹಾರವನ್ನು ತಿಳಿಸ್ಬೇಕು ನನಗೆ ಅಂತ ಹೇಳಿ ವಿಧವಾಗಿ ಬೇಡ್ಕೊತಾನಂತೆ. ಆಗ ಜಮನ ಋಷಿಗಳು, ಮಗನೇ, ಸದ್ಯದಲ್ಲೇ ಬರುವಂತಹ ಪಾಪ ವಿಮೋಚನೆ ಏಕಾದಶಿಯನ್ನ ಭಕ್ತಿಯಿಂದ ಆಚರಣೆಯನ್ನ ಮಾಡು. ಇದೇ ನಿನ್ನ ಪಾಪ ಕೃತ್ಯಗಳಿಗೆ ಪರಿಹಾರ ಅಂತ ಹೇಳ್ತಾರೆ. ನಂತರ ಇದೇ ಒಂದು ಪರಿಹಾರವನ್ನ ಮಂಜು ಘೋಷಳಿಗೂ ಕೂಡ ತಿಳಿಸ್ತಾರೆ. ನಂತರ ಮೇಧಾವಿ ಮತ್ತೆ ಮಂಜು ಘೋಷ ಇಬ್ಬರು ಕೂಡ ಸೇರ್ಕೊಂಡು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಈ ಒಂದು ಏಕಾದಶಿ ಪಾಪ ವಿಮೋಚನೆ ಏಕಾದಶಿಯನ್ನ ಭಕ್ತಿ ಶ್ರದ್ಧೆಗಳಿಂದ ಆಚರಣೆಯನ್ನ ಮಾಡ್ತಾರೆ. ಭಗವಂತನ ಧ್ಯಾನವನ್ನ ಮಾಡ್ತಾರೆ, ಆರಾಧನೆಯನ್ನ ಮಾಡ್ತಾರೆ. ಇದರಿಂದ ಸಂತೃಪ್ತನಾದಂತಹ ಮಹಾವಿಷ್ಣುವು ಅವರಿಬ್ಬರ ತಪ್ಪುಗಳನ್ನು ಕ್ಷಮಿಸ್ಬಿಟ್ಟು ಮುಕ್ತಿಯನ್ನ ಕೊಡ್ತಾರಂತೆ. ಆದ್ರಿಂದ ಭೂಲೋಕದಲ್ಲಿ ಆಸ್ತಿಕ ಬಂಧುಗಳು ತಮ್ಮಿಂದ ತಿಳಿದೋ ತಿಳಿಯದೇನೋ ಆಗಿರುವಂತಹ ಮಹಾಪಾಪಗಳಿಂದ ಮುಕ್ತರಾಗಲಿಕ್ಕೆ ಈ ಒಂದು ಪಾಪ ವಿಮೋಚನೆ ಈ ಏಕಾದಶಿಯನ್ನ ಎಲ್ಲರೂ ಕೂಡ ಆಚರಣೆಯನ್ನ ತಪ್ಪದೆ ಮಾಡಬೇಕು. ಯಾಕಂದ್ರೆ ನಾವು ತಿಳಿದು ತಪ್ಪುಗಳನ್ನು ಮಾಡಿರ್ತೀವಿ, ಹಾಗೆ ತಿಳಿದೇ ತುಂಬನೇ ತಪ್ಪುಗಳನ್ನು ಮಾಡಿರ್ತೀವಿ. ಅಂತಹ ತಪ್ಪುಗಳಿಗೆ ತುಂಬ ಪಾಪಗಳು ನಮ್ಮನ್ನು ಸುತ್ತಕೊಂಡಿರ್ತವೆ. ಆ ಪಾಪಗಳನ್ನು ನಾವು ಹೇಗೆ ಪರಿಹಾರ ಮಾಡ್ಕೋಬೇಕು, ಯಾಕೆ ನಮಗೆ ಪದೇ ಪದೇ ಕಷ್ಟಗಳು ಬರ್ತಾ ಇರುತ್ತೆ ಅಂತ ಅಂದರೆ ಪಾಪಗಳಿಂದನೇ ಕಷ್ಟಗಳು. ಪಾಪ ಪರಿಹಾರ ಆದ್ರೇ ನಮ್ಮ ಕಷ್ಟ ಪರಿಹಾರ ಆಗೋದು. ಹಾಗಾಗಿ ಪಾಪಗಳನ್ನು ನಾವು ಹೇಗೆ ಪರಿಹಾರ ಮಾಡ್ಕೋಬೇಕು, ನಾವು ಹೇಗೆ ಪಾಪಗಳನ್ನು ಪರಿಹಾರ ಮಾಡ್ಕೋಬೇಕು ಅಂತ ಅಂದರೆ ಏಕಾದಶಿ ವ್ರತವನ್ನು ಮಾಡಬೇಕು. ಈ ಒಂದು ವ್ರತಗಳಿಂದನೇ ಪಾಪ ಪರಿಹಾರ ಆಗುತ್ತೆ. ಹಾಗಾಗಿ ಒಂದೊಂದು ಏಕಾದಶಿಗೂ ಕೂಡ ಒಂದೊಂದು ಹೆಸರಿರುತ್ತೆ, ಒಂದೊಂದು ಏಕಾದಶಿಗೂ ಒಂದೊಂದು ಮಹತ್ವ ಇರುತ್ತೆ. ಇದನ್ನು ನೀವು ಭಕ್ತಿ ಶ್ರದ್ಧೆಯಿಂದ ತಿಳ್ಕೊಂಡು ಆಚರಣೆಯನ್ನು ಮಾಡಬೇಕಾಗುತ್ತೆ. ಒಂದೊಂದು ಕತೆ ಕೂಡ ಇರುತ್ತೆ, ಒಂದೊಂದು ಏಕಾದಶಿಗೂ ಒಂದೊಂದು ಕತೆ ಇರುತ್ತೆ. ಅದನ್ನು ತಿಳ್ಕೊಂಡು ಭಕ್ತಿಯಿಂದ ಭಗವಂತನ ಆರಾಧನೆ, ಧ್ಯಾನ, ಉಪವಾಸ, ಜಾಗರಣೆ ಇದರಿಂದ ಅನಂತ ಪಾಪಗಳನ್ನು ನಾವು ಪರಿಹಾರ ಮಾಡ್ಕೋಬಹುದು. ಇಹಲೋಕದಲ್ಲಿ ಸುಖವನ್ನು ಪಡ್ಕೊಳ್ಬಹುದು, ಹಾಗೆ ಪರಲೋಕದಲ್ಲೂ ಕೂಡ ನಾವು ಸುಖಿಯಾಗಿರ್ಬೋದು. ಹಾಗೆ ಅಂತಹ ಒಂದು ಮಹತ್ತರವಾದಂತಹ ವ್ರತ ಇದು, ಪುಣ್ಯಕರವಾದಂತಹ ವ್ರತ. ಇಂತಹ ವ್ರತಕ್ಕೆ ಇನ್ನೊಂದು ವ್ರತ ಇಲ್ಲ, ಇದಕ್ಕೆ ಸರಿಸಾಟಿ ಯಾವುದೂ ಇಲ್ಲ. ಇಂತಹ ವ್ರತ ಇದು ಏಕಾದಶಿಯ ವ್ರತ. ಅದಕ್ಕೋಸ್ಕರ ಎಲ್ಲರೂ ಕೂಡ ತಪ್ಪದೆ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ಕೊಳ್ಳಿ. ಮುಖ್ಯವಾಗಿ ಈ ಪಾಪ ವಿಮೋಚನೆಯ ಏಕಾದಶಿ, ಎಲ್ಲರ ಪಾಪಗಳು ಪರಿಹಾರ ಆಗಬೇಕು. ಅದಕ್ಕೋಸ್ಕರ ಎಲ್ಲರೂ ಕೂಡ ಭಾನುವಾರ ದಿವಸ ನಾವು ಪಾಪ ವಿಮೋಚನೆ ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕು. 14ನೇ ತಾರೀಕು ಶನಿವಾರ ದಶಮಿ ಆಚರಣೆಯನ್ನು ಮಾಡಬೇಕು. ಒಂದು ಹೊತ್ತು ಮಾತ್ರ ಅನ್ನವನ್ನು ತಿನ್ನಬೇಕು. ಮತ್ತು ಏಕಾದಶಿ ಪೂರ್ಣ ಉಪವಾಸ. ನೀವು ನಿಮ್ಮ ಆರೋಗ್ಯದ ಸ್ಥಿತಿ, ದೇಹದ ಸ್ಥಿತಿನ ಗಮನದಲ್ಲಿಟ್ಕೊಂಡ್ಬಿಟ್ಟು ನೀವು ಉಪವಾಸವನ್ನು ಮಾಡ್ಕೋಬೋದು. ಮತ್ತು ದ್ವಾದಶಿ ದಿವಸ ಒಂದು ಹೊತ್ತು ಊಟವನ್ನು ಮಾಡಿ ಇನ್ನೊಂದು ಹೊತ್ತು ನೀವು ಫಲಹಾರವನ್ನು ತಿನ್ಕೋಬೋದು. ಇನ್ನು ದ್ವಾದಶಿಯ ಪಾರಣೆ ಸಮಯವನ್ನು ತಿಳಿಸ್ತಾ ಇದ್ದೀನಿ. 16ನೇ ತಾರೀಕು ಸೋಮವಾರ ಬೆಳಗ್ಗೆ 6 ಗಂಟೆ 35 ನಿಮಿಷದ ನಂತರ ಊಟವನ್ನು ಮಾಡ್ಕೋಬೋದು.
ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಅವತ್ತಿನ ದಿನ ದ್ವಾದಶಿ ಸ್ವಲ್ಪ ಹೊತ್ತೇ ಇರೋದು, ಅಂದರೆ 8:30 ಒಳಗಡೆ ನೀವು ಪಾರಣೆ ಮುಗಿಸ್ಕೋಬೇಕು. ಯಾಕಂದರೆ ದ್ವಾದಶಿ ತಿಥಿ ಹೊರಟೋಗ್ಬಿಟ್ಟಿರುತ್ತೆ. ಹಂಗಾಗಿ 6:35 ನಂತರ 8:30 ಒಳಗಡೆ ನೀವು ಊಟವನ್ನು ಮಾಡಿದ್ರೆ ಸಾಕಾಗುತ್ತೆ. ಇದಿಷ್ಟು ಪಾಪ ವಿಮೋಚನೆ ಏಕಾದಶಿಯ ಮಹತ್ವ. ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಪಾಪ ವಿಮೋಚನೆ ಏಕಾದಶಿಯ ಕಥೆಯನ್ನು ಶ್ರವಣವನ್ನು ಮಾಡಿ ಆಚರಿಸಿ ಭಗವಂತ ವಿಷ್ಣುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದೇ ಆಗಲಿ, ಹಾಗೆ ನಿಮಗೆಲ್ಲರಿಗೂ ಕೂಡ ಶುಭ ಆಗಲಿ ಅಂತಲೇ ಕೇಳ್ಕೊತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.